ಹಲೋ ಪ್ರೀತಿಯ ವಿದ್ಯಾರ್ಥಿಗಳೇ. ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು BCS 301 ಮ್ಯಾಥಮೆಟಿಕಲ್ ಫಾರ್ ಕಂಪ್ಯೂಟರ್ ಸೈನ್ಸ್. ಸೊ ಇದನ್ನ ಹೇಗ್ ಪಾಸ್ ಆಗೋದು, ಇದರಲ್ಲಿ ಏನಾದ್ರು ಸ್ಕೀಮ್ ಆಫ್ ಎವಲ್ಯೂಷನ್ಸ್ ಇದಾವ, ಮತ್ತೆ ನೋಟ್ಸ್ ಎಲ್ಲೂ ಸಿಗ್ತಿಲ್ಲ, ಮಾಡಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ಸ್ ಸೊ ಎಲ್ಲಿದೆ ಸರ್? ಸೊ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದೀವಿ. ಸೊ ಯಾರೆಲ್ಲ ನೋಡಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಅಕೌಂಟ್ ನ, ಸೊ ಪ್ಲೀಸ್ ಒಂದ್ಸಲ ಹೋಗ್ಬಿಟ್ಟು ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ. ಒಂದ್ಸಲ ಹೋಗಿ ಚೆಕ್ ಮಾಡಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ಅದ್ರಲ್ಲೆಲ್ಲ ನಾವು ಡೀಟೇಲ್ ಆಗಿ ಅಂದ್ರೆ ಸೊ ಹೇಗ್ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ ತಗೊಳ್ಳೋದು ಅಂತ ಹೇಳಿದೀನಿ. ಸೊ ಇನ್ನು ಯಾರಿಗೆಲ್ಲ ಆ ಲಿಂಕ್ ಸಿಕ್ಕಿಲ್ಲ, ಇನ್ಸ್ಟಾಗ್ರಾಮ್ ಲಿಂಕ್ ಸಿಕ್ಕಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಇರುತ್ತೆ, ಸೊ ಚೆಕ್ಔಟ್ ಮಾಡಿ ನೀವು ಇದು ಮಾಡ್ಬೋದು. ಸೊ ತುಂಬಾ ಜನ ಕೇಳ್ತಾ ಇದ್ದು ಒಂದೇ, ಸೊ ನೋಟ್ಸ್ ಎಲ್ಲೂ ಸಿಕ್ತಿಲ್ಲ, ನಿಮ್ ವೆಬ್ಸೈಟ್ ಏನು ಅದೆಲ್ಲ ಕೇಳ್ತಾ ಇದ್ರು. ಸೊ ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಈಸಿಯಾಗಿ ಹೇಗೆ BCS 301 ಮ್ಯಾಥಮೆಟಿಕ್ ಫಾರ್ ಕಂಪ್ಯೂಟರ್ ಸೈನ್ಸ್, ಇದು ವೆರಿ ವೆರಿ ಟಫೆಸ್ಟ್ ಸಬ್ಜೆಕ್ಟ್ ಆಫ್ ದಿ ಥರ್ಡ್ ಸೆಮಿಸ್ಟರ್. ಇದನ್ನ ಹೇಗ್ ಪಾಸ್ ಆಗ್ಬೋದು, ಇದ್ರ ಸ್ಕೀಮ್ ಆಫ್ ಎವಲ್ಯೂಷನ್ ಏನು, ಎಲ್ಲ ಕೂಡ ಕ್ವಶನ್ಸ್ಗೆ ಈಗ ನಾವು ಕ್ಲಾರಿಟಿ ಕೊಡ್ತಾ ಇದೀವಿ. ಜಸ್ಟ್ ನೀವು ನಮ್ಮ ವೆಬ್ಸೈಟ್ ನ ಸರ್ಚ್ ಮಾಡಬಹುದು, ಅಥವಾ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ಕೂಡ ನೀವು ಕ್ಲಿಕ್ ಮಾಡಿಕೊಂಡು ಸೊ ಈಸಿಯಾಗಿ ನೀವು ತಗೋಬಹುದು. ಸೊ ಹೇಗೆ ಅಂತ ಈಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕ್ರಿಯೇಟರ್ಸ್ ಅಂತ ಟೈಪ್ ಮಾಡಿ ಎಂಟರ್ ಮಾಡಿ. ಸೊ ಗೂಗಲ್ ಕ್ರೋಮ್ ಅಲ್ಲಿ ನಿಮ್ಗೆ ಫಸ್ಟ್ ಲಿಂಕ್ ಎಲ್ಲಿ ಕಾಣಿಸ್ತಾ ಹೋಗುತ್ತೆ ನೋಡಿ, ಇಲ್ಲಿ ಫಸ್ಟ್ ಲಿಂಕ್ ಎಲ್ಲಿ ಕಾಣಿಸ್ತಾ ಹೋಗುತ್ತೆ. ಸೊ ಇದನ್ನಾದ್ರೂ ಕ್ಲಿಕ್ ಮಾಡುತ್ತಾ, ಸೆಮಿಸ್ಟರ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಸೆಮಿಸ್ಟರ್ ಮೇಲೆ ಕ್ಲಿಕ್ ಮಾಡಿ, ಯಾಕಂದ್ರೆ ಸೊ ಈಸಿಯಾಗಿ ಆಕ್ಸೆಸ್ ಮಾಡಬಹುದು ಬೇಗ ಬೇಗ ಅಂತ. ಸೊ ಸೆಮಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ದು ಬಂದ್ಬಿಟ್ಟು 2022 ಸ್ಕೀಮ್. ಸೊ ಆಕ್ಸೆಸ್ ಸ್ಟಡಿ ಮೆಟೀರಿಯಲ್ಸ್ ಅಂತ ಇದೆ, ಥರ್ಡ್ ಸೆಮಿಸ್ಟರ್ ಆಕ್ಸೆಸ್ ಸ್ಟಡಿ ಮೆಟೀರಿಯಲ್ಸ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ, ಸೊ ಇದನ್ನ ಕ್ಯಾನ್ಸಲ್ ಮಾಡ್ತಾ ಹೋಗಿ. ನೋಡಿ ಇಲ್ಲಿ ನೀವು ಫುಲ್ ಕೆಳಗೆ ಸ್ಕ್ರಾಲ್ ಮಾಡ್ತಾ ಬರಬೇಕು. ಈ ತರ ಅಡ್ವರ್ಟೈಸ್ಮೆಂಟ್ ಬಂದಾಗ ಸೊ ಕ್ಯಾನ್ಸಲ್ ಮಾಡಿ. ಸೊ ನೋಡಿ ಇಲ್ಲಿ ಫುಲ್ ಕೆಳಗೆ ಸ್ಕ್ರಾಲ್ ಮಾಡ್ತಾ ಬಂದ್ರೆ ನಿಮ್ಗೆ ಪ್ರತಿಯೊಂದು ಕೂಡ ಇಲ್ಲಿ ನೋಟ್ಸ್ ಸಿಗ್ತಾ ಹೋಗುತ್ತೆ. ಸೊ ನಾನ್ ಬೆಸ್ಟ್ ಏನು ಅಂದ್ರೆ, ಸೊ ಬೇಗ ಆಕ್ಸೆಸ್ ಮಾಡ್ಬೇಕು ಅಂದ್ರೆ, ಸೊ ಇವೆಲ್ಲ ಏನು ಅಂದ್ರೆ ಒಂದೊಂದು ಮಾಡೆಲ್ ನ ಡೌನ್ಲೋಡ್ ಮಾಡ್ಬೇಕು ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಸೊ ನಮ್ಮ ಪ್ಲಾಟ್ಫಾರ್ಮ್ ಹೇಗಿದ್ರೆ ಪ್ರತಿಯೊಂದು ನೋಡ್ಬೇಕು ನೀವು ಪೇ ಮಾಡಿ ಇದು ಮಾಡಬೇಕಾಗಿರುತ್ತೆ. ಸೊ ಇನ್ನು ಡೆವಲಪ್ಮೆಂಟ್ ಮಾಡೋ ಸ್ಟೇಜ್ ಅಲ್ಲಿ ಇದೆ ಈ ಥರ್ಡ್ ಸೆಮಿಸ್ಟರ್ ಮಾತ್ರ. ಸೊ ಬೇರೆ ಬೇರೆ ಸಬ್ಜೆಕ್ಟ್, ಬೇರೆ ಬೇರೆ ರಿಸೋರ್ಸಸ್ ಎಲ್ಲ ಈಸಿಯಾಗಿ ಬೇಗ ಆಗ್ಬಿಡುತ್ತೆ. ಬಟ್ ಈ ಥರ್ಡ್ ಸೆಮಿಸ್ಟರ್ ಮಾತ್ರ ಸೊ ಬೇಸಿಕ್ ಫಸ್ಟ್ ಗೆ ನಾವು ಮಾಡಿದ್ದು, ಅದ್ರ ಆ ರೀಸನ್ ಇಂದ ಇದು ಸ್ವಲ್ಪ ಡಿಲೇ ಆಗ್ತಾ ಹೋಗುತ್ತೆ. ಸೊ ಬೆಸ್ಟ್ ಏನು ಅಂದ್ರೆ, ನೀವು ಫುಲ್ ಕೆಳಗೆ ಸ್ಕ್ರಾಲ್ ಮಾಡಿ ನೋಡಿ, ಡೇಟಾ ಸ್ಟ್ರಕ್ಚರ್ ಅಂಡ್ ಇಟ್ಸ್ ಅಪ್ಲಿಕೇಶನ್ ಅಂತ ಇರುತ್ತಲ್ಲ, ಸೊ ಇದ್ರೊಳಗೆ ಈ ಕಾರ್ಡ್ ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ನೊಂದು ಪೇಜ್ ಬರುತ್ತೆ. ವೇಟ್ ಮಾಡಿ ನಿಮ್ಗೆ ಇನ್ನೊಂದು ಪೇಜ್ ಬರುತ್ತೆ. ಈ ಥರ್ಡ್ ಸೆಮಿಸ್ಟರ್ ಇದೆಯಲ್ಲ, ಸೊ ಈ ಕಾರ್ಡ್ ನ ಕ್ಲಿಕ್ ಮಾಡಿದ್ರೆ ಸೊ ಇದೇ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಹಾಕಿರ್ತೀನಿ, ಅಲ್ಲಿಂದ ಕೂಡ ನೀವು ಕ್ಲಿಕ್ ಮಾಡ್ಕೊಂಡು ಬರ್ಬೋದು. ಇದೇ ಪೇಜ್ ಬರುತ್ತೆ. ಇದು ಬೇಗ ನಿಮ್ಗೆ ಸೊ ಏನೇನೋ ರಿಸೋರ್ಸ್ ಇರುತ್ತೆ ನಮ್ಮ ಹತ್ರ, ಅವೆಲ್ಲ ಕೂಡ ಬೇಗ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ವೆರಿ ವೆರಿ ಕೇರ್ಫುಲ್ ಆಗಿ ಮತ್ತೆ ಇಂಪಾರ್ಟೆಂಟ್ ಇಲ್ಲಿ ಇರಬೇಕಾಗಿರುತ್ತೆ. ಸೊ ಫಸ್ಟ್ ನೋಡಿ, ಸೊ ನಿಮ್ಗೆ ಇಲ್ಲೇನೇ ಸಿಗುತ್ತೆ, ಮಾಡಲ್ ಕ್ವಶನ್ ಪೇಪರ್, ಮತ್ತೆ ರಿಸೋರ್ಸಸ್, ಪ್ರೀವಿಯಸ್ ಕ್ವಶನ್ ಪೇಪರ್, ಮತ್ತೆ ಕಂಪ್ಲೀಟ್ ನೋಟ್ಸ್, ಯಾವ ಸ್ಕೀಮ್ ಎಲ್ಲ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಮತ್ತೆ ನೀವು ಪೇ ಮಾಡಿರೋ ರಿಸೋರ್ಸಸ್ಗೆ ಏನು ಟೈಮಿಂಗ್ಸ್ ಇರುತ್ತೆ. ಸೊ ಮಾರ್ನಿಂಗ್ 9 AM ಇಂದ 5 PM ಒಳಗೆ ಅಷ್ಟೇ ನಮ್ಮ ಆಫೀಸ್ ವರ್ಕ್ ಆಗೋದು. ಸೊ ಇದರಲ್ಲಿ ನಮ್ಮ ಟೀಮ್ ಅವ್ರು ವೆರಿಫೈ ಮಾಡಿ, ನಿಮ್ಮ ಪೇಮೆಂಟ್ ವೆರಿಫೈ ಮಾಡಿ ನಿಮ್ಗೆ ಕಳಿಸ್ತಾ ಹೋಗ್ತಾರೆ. ಸೊ ಅದೊಂದು ಗ್ಯಾಪ್ ಇಟ್ಕೊಂಡ್ರಿ, ಇದ್ರ ಕ್ಲೀನ್ ಆಗಿ ಓದಿ, ಇಲ್ಲಿ ಏನ್ ಕೊಟ್ಟಿರ್ತೀವಿ ಅದನ್ನೆಲ್ಲ ಕ್ಲೀನ್ ಆಗಿ ನೋಡಿ, ಇದನ್ನ ಓದಿ. ಮತ್ತೆ ಇಂಪಾರ್ಟೆಂಟ್ ನೋಟಿಸ್ ಇದಂತೂ ಮಸ್ಟ್ ಅಂಡ್ ಶುಡ್ ನೀವು ಓದಿ, ಓಕೆನಾ? ಸೊ ಏನ್ ಇಲ್ಲಿ ಮೆನ್ಷನ್ ಮಾಡಿರ್ತೀವಿ ಲೈಕ್ ನೋಡಿ, ಮ್ಯಾಥ್ಸ್ ಫಾರ್ CSE ಅಂತ ಇಲ್ಲ ಒಂದು ಇದನ್ನ ಹಾಕಿದೀವಿ. ಸೊ ರಿಸೋರ್ಸ್ ಆಗ್ತವೆ, ಅದ್ರೊಳಗೆ ಏನಿರುತ್ತೆ, ಪಾಸಿಂಗ್ ಪ್ಯಾಕೇಜ್ ಮತ್ತೆ ಕಂಪ್ಲೀಟ್ ನೋಟ್ಸ್ ಇರುತ್ತೆ, ಮತ್ತೆ ಆಲ್ 5 ಮಾಡಲ್ಸ್. ಸೊ ಎಲ್ಲಾ ಕೂಡ ಇಲ್ಲಿ ಕೂಡ ಆಗಿರುತ್ತೆ. ಇದಕ್ಕೆ ಅಮೌಂಟ್ ಬಂದ್ಬಿಟ್ಟು 35.99 ಇಷ್ಟು ಅಮೌಂಟ್ ನ ನೀವು ಪೇ ಮಾಡಬೇಕಿರುತ್ತೆ. ಸೊ ಹೇಗ್ ಪೇ ಮಾಡೋದು, ಸೊ ಅದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇಷ್ಟು ಅಮೌಂಟ್ ನ ಎಕ್ಸಾಕ್ಟ್ ಅಮೌಂಟ್ ನ ನೀವು ಪೇ ಮಾಡ್ಬೇಕು. ರಾಂಗ್ ಅಮೌಂಟ್ ನಾವು ವೆರಿಫೈ ಮಾಡೋದಿಲ್ಲ, ನಮ್ಮ ಟೀಮ್ ಅಲ್ಲಿ ಕೂಡ ವೆರಿಫೈ ಮಾಡೋದು, ಅದನ್ನ ಕನ್ಸಿಡರೇ ಮಾಡೋದಿಲ್ಲ, ಆ ತರ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ಏನ್ ಅಮೌಂಟ್ ಇರುತ್ತೆ ಅದನ್ನ ಮಾತ್ರ ನೀವು ಪೇಮೆಂಟ್ ಮಾಡಿ. ಸೊ ಅದನ್ನ ಸ್ಕ್ರೀನ್ ಶಾಟ್ ನ ಇಲ್ಲಿ ಕಳಿಸ್ಬೇಕಾಗಿರುತ್ತೆ, ಈ ನಂಬರ್ ಕಳಿಸ್ಬೇಕಾಗಿರುತ್ತೆ. ಸೊ ಇದೇ ನಂಬರ್ ಇಲ್ಲಿರುತ್ತೆ ನೋಡಿ. ಸೊ ಪೇ ಎಕ್ಸಾಕ್ಟ್ ಅಮೌಂಟ್ ಓನ್ಲಿ. ಸೊ ಇಫ್ ಯು ಪೇ ಏನಾದ್ರು ನೀವು 35 ಅಥವಾ 36 ಈ ತರ ಇಲ್ಲಿ ಇರೋ ಬಿಟ್ಬಿಟ್ಟು ನೀವು 36 ಅಥವಾ 35 ಅದಕ್ಕಿಂತ ಲೋನು ಅದಕ್ಕಿಂತ ಹೈನ ಮಾಡಿದ್ರೆ ಸೊ ಅದನ್ನ ಕನ್ಸಿಡರ್ ಕೂಡ ಮಾಡೋದಿಲ್ಲ. ಸೊ ನಿಮ್ಗೆ ಆ ರಿಸೋರ್ಸ್ ಸಿಗೋದೇ ಇಲ್ಲ. ಸೊ ಆತರ ಇಗ್ನೋರ್ ಮಾಡ್ತಾರೆ ನಮ್ಮ ಟೀಮ್ ಅವರು. ಸೊ ಪ್ಲೀಸ್ ಕೇರ್ಫುಲಿ ಇದನ್ನ ಕ್ಲೀನ್ ಆಗಿ ನೋಡ್ಕೊಂಡು ಆಮೇಲೆ ನೀವು ಪೇ ಮಾಡಿ. ಆ ಪೇಮೆಂಟ್ ಸ್ಕ್ರೀನ್ ಶಾಟ್ ನ ನೀವು ವಾಟ್ಸ್ಆಪ್ ಕಳಿಸೋದಿರುತ್ತೆ. ಹೇಗೆ ಕಳಿಸೋದು ನೀವು ಅದನ್ನ ನೋಡಿ, ಇದು ಕಂಟೆಂಟ್ ಲಾಕ್ಡ್ ಆಗಿದೆಯಲ್ಲ, ಸೊ ಇದ್ರ ಮೇಲೆ ಸೊ ಕಂಪ್ಲೀಟ್ ವೆರಿಫಿಕೇಶನ್ ಅಂಡ್ ಆಕ್ಸೆಸ್ PDF ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಜಸ್ಟ್ ಅನ್ಲಾಕ್ ಫಾರ್ PDF ಅಂತ ಇರುತ್ತೆ. ಸೊ ನಿಮ್ಗೆ ಈ ಸಬ್ಜೆಕ್ಟ್ ಬೇಕಾ, ಈ ಸಬ್ಜೆಕ್ಟ್ ಏನೇನ್ ಬೇಕು, ಪಾಸಿಂಗ್ ಪ್ಯಾಕೇಜ್, ಕಂಪ್ಲೀಟ್ ನೋಟ್ಸ್, ಮತ್ತೆ ಆಲ್ 5 ಮಾಡಲ್ಸ್, ಇದ್ರ ಕಾಸ್ಟ್ ಅಷ್ಟು 35.99. ಇದನ್ನ ಪೇ ಮಾಡಿ. ಈ ಪೇಮೆಂಟ್ ನ ಇದನ್ನ ಹೇಗ್ ಪೇ ಮಾಡ್ಬೇಕಂದ್ರೆ, ಇಲ್ಲಿ ಅನ್ಲಾಕ್ ಅಂತ ಇದೆಯಲ್ಲ, ಅನ್ಲಾಕ್ ಫಾರ್ PDF ಫಾರ್ 35.99 ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಇನ್ನೊಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ. ಸೊ ಇದರಲ್ಲಿ ನೀವು ಸೊ ಈ
ಯು ಪಿ ಐ ನ ಕಾಪಿ ಮಾಡ್ಕೊಂಡ್ರು ನೀವು ಪೇ ಮಾಡೋದು, ಅಥವಾ ಇಲ್ಲಿ ಕ್ಯೂ ಆರ್ ಕೋಡ್ ಏನ್ ಕಾಣಿಸ್ತಿಲ್ಲ, ಸೊ ಈ ಕ್ಯೂ ಆರ್ ಕೋಡ್ ಯೂಸ್ ಮಾಡ್ಕೊಂಡು ನೀವು ಪೇ ಮಾಡಿ ಆ ಅಮೌಂಟ್ ನ ಇಲ್ಲಿ ಐ ಹ್ಯಾವ್ ಪೇಡ್ ಸೆಂಡ್ ಸ್ಕ್ರೀನ್ ಶಾಟ್ ಆನ್ ವಾಟ್ಸ್ಆಪ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೊಂದು ಪೇಮೆಂಟ್ ನಂಬರ್ ಬರುತ್ತೆ ನೋಡಿ. ಸೊ ಈ ತರ ಇಲ್ಲಿ ನೀವು ಕಳಿಸ್ಬೇಕಾಗಿರುತ್ತೆ ನೋಡಿ. ಸೊ ಇಲ್ಲಿ ಕಳಿಸ್ಬೇಕಾಗಿರುತ್ತೆ. ಇಲ್ಲಿ ನೀವು ನಿಮ್ ನೇಮ್ ಅನ್ನ ಮತ್ತೆ ಇಮೇಲ್ ಐಡಿನ ಎಂಟರ್ ಮಸ್ಟ್ ಅಂಡ್ ಶುಡ್ ನೀವು ಮಾಡ್ಲೇಬೇಕು. ಸೊ ಹಾಗೆ ಮಾಡಿದ್ರೆ ಮಾತ್ರನೇ ನೋಡಿ. ಸೊ ಈಗ ಆಟೋಮೆಟಿಕ್ ಬಂದಿರುತ್ತೆ, ಮೆಸೇಜ್ ಆಟೋಮೆಟಿಕ್ ಬರುತ್ತೆ. ಸೊ ಆ ತರ ಸೆಟ್ ಮಾಡಿದೀವಿ. ನೀವು ಇದು ಜಸ್ಟ್ ಇದು ಮೆಸೇಜ್ ಕಳ್ಸಿದ್ರೆ ನೋಡಿ ನಿಮ್ಗೆ ಈ ತರ ಬರುತ್ತೆ, ಪೇಮೆಂಟ್ ಫಾರ್ ಈ ತರ ಬಂದಿರುತ್ತೆ. ಸೊ ಸ್ಕ್ರೀನ್ ಶಾಟ್ ನು ಕೂಡ ನೀವು ಕಳಿಸ್ಲೇಬೇಕು, ಮಸ್ಟ್ ಅಂಡ್ ಶುಡ್ ಸ್ಕ್ರೀನ್ ಶಾಟ್ ನ ಕಳಿಸ್ಲೇಬೇಕು. ಸೊ ಹಾಗಿದ್ರೆ ಮಾತ್ರನೇ ನಿಮ್ಗೆ, ಸೊ ನೋಡಿ ಟ್ರಾನ್ಸಾಕ್ಷನ್ ಐಡಿ ಮತ್ತೆ ಇವೆಲ್ಲ ಕೂಡ ವೆರಿಫೈ ಮಾಡಿ, ನಮ್ಮ ಟೀಮ್ ಅವ್ರು ವೆರಿಫೈ ಮಾಡಿ ನಿಮ್ಗೆ ಸೊ ಇದನ್ನ ಕಳಿಸ್ತಾ ಹೋಗ್ತಾರೆ. ಸೊ ಇಷ್ಟು ಅಮೌಂಟ್ ಮಾತ್ರ ನೀವು ಪೇ ಮಾಡಬೇಕು. ಇದಕ್ಕೆ ಮ್ಯಾಥ್ಸ್ ಫಾರ್ CSE ಅವರಿಗೆ, ಮ್ಯಾಥಮೆಟಿಕ್ಸ್ ಫಾರ್ CSE ಅವರಿಗೆ, ಸೊ ಇದ್ರಲ್ಲಿ ಕಂಪ್ಲೀಟ್ ಆಗಿ ಪಾಸಿಂಗ್ ಪ್ಯಾಕೇಜ್, ಕಂಪ್ಲೀಟ್ ನೋಟ್ಸ್, ಆಲ್ 5 ಮಾಡಲ್ಸ್ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಬೇಗ ಯಾರೆಲ್ಲ ಸೊ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ ಗಳನ್ನ ನಾವು ರೆಡಿ ಮಾಡಿದ್ವಿ. ಯಾರನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಡೌನ್ಲೋಡ್ ಮಾಡ್ಕೊಂಡು ಈಗ ನೀವು ಆಕ್ಸೆಸ್ ಮಾಡಬಹುದು. ಯಾಕಂದ್ರೆ ಸೊ ಅದ್ರಲ್ಲಿ ಕಂಪ್ಲೀಟ್ ಕ್ವಶನ್ಸ್ ಹೇಗಿರುತ್ತೆ ಅಂದ್ರೆ, ಸೊ ನಿಮ್ಗೆ ಈಗ ಎಕ್ಸಾಮ್ ಏನ್ ಬರ್ತಿದೆ ಆ ಕ್ವಶನ್ಸ್ ಈಗ ಸಾಲ್ವ್ ಮಾಡೋದು, ಮತ್ತೆ ಆ ಕ್ವಶನ್ಸ್ ನಾವು ಸಾಲ್ವ್ ಮಾಡಿದ್ರೆ ಸೊ ಹೈಯೆಸ್ಟ್ ಸ್ಕೋರ್ ನಾವು ಮಾಡಬಹುದು. ಅಪ್ ಟು 80 to 90% ನಾವು ಆ ಕ್ವಶನ್ ಇಂದಾನೆ ಎಕ್ಸ್ಪೆಕ್ಟ್ ಮಾಡೋದು. ಸೊ VTO ಇದು ಅಫಿಷಿಯಲಿ VTO ಮೆಂಬರ್ಸ್ ಏನಿದ್ರೆ ಸೊ ಅವರಿಂದ ಕ್ವಶನ್ಸ್ ನಾವು ತಗೊಂಡು ಹೋದ್ರೆ ಸೊ ಡಿಸ್ಕಸ್ ಮಾಡಿ ಬರ್ದಿರೋದು, ಆ ಕ್ವಶನ್ಸ್ ನ ಪ್ರಿಪೇರ್ ಮಾಡಿರೋದು. ಸೊ ಇಂಟ್ರೆಸ್ಟ್ ಸ್ಟೂಡೆಂಟ್ಸ್ ಸೊ ಪರ್ಚೇಸ್ ಮಾಡಿ ಸೊ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಫ್ರೀಯಾಗಿ ಎಲ್ಲೂ ಸಿಗ್ತಾ ಇಲ್ಲ. ಸೊ ಇದಂತೂ ನಾನು ಹೇಳಬಲ್ಲೆ. ಸೊ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಅಥವಾ ನಮ್ಮ ಏನೇ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಸೊ ಫ್ರೀಯಾಗಿ ಅಂತ ನಾವು ರಿಸೋರ್ಸ್ ನ ಪ್ರೊವೈಡ್ ಮಾಡೋದಿಲ್ಲ. ಸೊ ಫ್ರೀಯಾಗಿ ಅಂತೂ ನೀವು ಎಕ್ಸ್ಪೆಕ್ಟ್ ಮಾಡ್ಲಕ್ಕೆ ಹೋಗ್ಬಿಡಿ. ಸೊ ಇಂಟ್ರೆಸ್ಟ್ ಸ್ಟೂಡೆಂಟ್ಸ್ ಮಾತ್ರ ಪರ್ಚೇಸ್ ಮಾಡಿ ಸೊ ಆಕ್ಸೆಸ್ ಮಾಡಬಹುದಾಗಿರುತ್ತೆ. ಸೊ ನೋಟ್ಸ್ ಆಲ್ರೆಡಿ ಸಿಕ್ಕಿರುತ್ತೆ, ಮಾಡಲ್ ಕ್ವಶನ್ ಪೇಪರ್ ಕೆಲವರು ಕೊಟ್ಟಿರ್ತಾರೆ, ಬಟ್ ಆ ತರ ಮಾಡಲ್ ಕ್ವಶನ್ ಪೇಪರ್ ಸೊ ಸಾಲ್ವ್ ಮಾಡ್ತಾ ಹೋಗ್ಬೋದು. ಬಟ್ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ ಏನಿರುತ್ತೆ ಸೊ ಅವಂತೂ ಈ 2026 ಒಳಗೆ ಸೊ 100% ಯಾರು ಕೊಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಸೊ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಕೂಡ ಕೆಲವೊಬ್ರು ಇದನ್ ಮಾಡಿರ್ತಾರೆ, ಬಟ್ ಸಾಲ್ವಬಲ್ ಅಲ್ಲ. ಸೊ ನಾವು ಸಾಲ್ವ್ ಮಾಡಕ್ ಟ್ರೈ ಮಾಡ್ತಾ ಇದ್ವಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಪರ್ಚೇಸ್ ಮಾಡೋದಾಗಿರುತ್ತೆ. ಸೊ ಇದಿಷ್ಟು BCS 301 ಮ್ಯಾಥ್ಸ್ ಫಾರ್ ಕಂಪ್ಯೂಟರ್ ಸೈನ್ಸ್ ಇದು ಸಬ್ಜೆಕ್ಟ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಜಿಟಲ್ ಡಿಸೈನ್ ಅಂಡ್ ಕಂಪ್ಯೂಟರ್ ಆರ್ಗನೈಸೇಷನ್ ಏನಿದೆ ಅದನ್ನ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.